ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನೋಡ್ಬೋದು ಏನಿದ್ರು ಬರೀ ಹಾಲೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದೇ ಹಾಲು ತೊಗೊಂಡು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಹೊಸದಂತೂ ಅಲ್ಲ, ಹಳೆ ರೆಸಿಪಿನೇ. ಬಟ್ ನಾನು ಮಾಡೋ ಸ್ಟೈಲಲ್ಲಿ, ನಾನು ಮಾಡೋ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ನೋಡಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನೋಡೋರು ಹೈಪ್ ಮಾಡಿ ವಿಡಿಯೋ ನೋಡಿ, ಆಯಿತಾ. ಇವಾಗ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ನಂದಿನಿ ಹಾಲು ತೊಗೊಂಡಿರೋದು. 1 ಲೀಟ್ರ್ ಸಾಕು ಅನ್ಕೋತೀನಿ. ಇಲ್ಲಿ ನಾನು ಕ್ವಾಂಟಿಟಿ ಮಾಡ್ತಿರೋದು ಒಂದು 9 ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡು ಅದ್ರ ಮೇಲೆ ಡಿಪೆಂಡಾಗಿ ಹಾಲು ತೊಗೊಳ್ಳಿ ನೀವು, ಆಯಿತಾ. ನಾನು 1 ಲೀಟ್ರ್ ಹಾಲನ್ನ ಸ್ವಲ್ಪ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ ಹಾಗೆ ಹಣ್ಣುಗಳು ತೋರಿಸ್ತಾ ಇದ್ದೀನಿ. ಹಣ್ಣುಗಳು ತೋರಿಸ್ತಿದ್ದೀರ ಅಂದಮೇಲೆ ನಿಮಗೆ ಗೊತ್ತಾಗಿರ್ಬೋದು ಏನು ರೆಸಿಪಿ ಮಾಡ್ತಾಯಿದ್ದೀನಿ. ಅದೇ ಫ್ರೂಟ್ಸ್ ಸಲಾಡ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಕಸ್ಟರ್ಡ್ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಇಷ್ಟೇ ಫ್ರೂಟ್ಸ್ ಇತ್ತು ಅಂತ ಇಷ್ಟೇ ತೊಗೊಂಡಿದ್ದೀನಿ. ಪೈನಾಪಲು, ಗ್ರೇಪ್ಸು, ಬನಾನಾ, ಆರೆಂಜು, ಕರ್ಬೂಜನ್ನು ಆ್ಯಂಡ್ ಸಪೋಟ ತೊಗೊಂಡಿದ್ದೀನಿ. ಇನ್ನು ನಿಮ್ಗೆ ಏನಾದರೂ ಇಷ್ಟ ಬೇಕಿದ್ದರೆ ಪಪ್ಪಾಯ ಹಾಕ್ಕೋಬೋದು, ಇಲ್ಲ ದಾಳಿಂಬೆ ಹಣ್ಣು ಹಾಕ್ಕೋಬೋದು, ಕಿವಿ ಫ್ರೂಟ್ಸ್ ಏನಾದರೂ ಇದ್ದರೆ ಎಲ್ಲ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ಸದ್ಯಕ್ಕೆ ಇಷ್ಟ ಇತ್ತು ಅಂತ ಇಷ್ಟೇ ತೊಗೊಂಡಿದ್ದೀನಿ, ಆಯಿತಾ. ನೀವೇ ಏನು ಮಾಡಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ನಮ್ಮ ಮೈದನ ಇದ್ದಾರೆ ಅಲ್ವಾ, ಸೊ ಅವರು ಬಂದು ಎಲ್ಲ ಹಣ್ಣು ಕಟ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಆ್ಯಪಲ್ನ ಎಷ್ಟು ಚೆನ್ನಾಗಿ, ಎಷ್ಟು ಸ್ಟೈಲಾಗಿ ಇಷ್ಟಾಗಿ ಈಗ ಆ್ಯಪಲ್ನ ಕಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಡೈರೆಕ್ಟಾಗೆ ತೋರಿಸಿದ್ದೀರಿ, ಆಯಿತಾ. ನೋಡ್ಬೋದು. ಅಂದರೆ ಅವರು ಹೆಲ್ಪ್ ಮಾಡೋದ್ರಲ್ಲಿ ಎತ್ತಿದ ಕೈ, ಆಯಿತಾ. ಏನು ಮಾಡ್ತಾಯಿದ್ರು ಬಂದು ಹೆಲ್ಪ್ ಮಾಡೇ ಮಾಡ್ತಾರೆ ಫ್ರೀ ಇದ್ದರೆ. ಇಲ್ಲ ಅವರು ಕೆಲಸದಲ್ಲಿ ಡ್ಯೂಟಿಲಿದ್ದರೆ ಅಂತೂ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಕೆಲಸ ಮಾಡಿ ಅವರೇ ಸಾಕಾಗಿ ಬಂದಿರ್ತಾರೆ. ಸೊ ರೆಸ್ಟ್ ತಗೋತಾ ಇರ್ತಾರೆ. ಇಲ್ಲ ಫ್ರೀ ಇದ್ರೂ ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಥರ ಹೆಚ್ಚು ಕಟ್ ಮಾಡ್ಕೊಡೋದು ಅದು ಇದು ಮಾಡ್ತಾ ಇರ್ತಾರೆ. ಒಮ್ಮೊಮ್ಮೆ ನಮ್ಮ ಮನೇಲಿ ನಾನ್ ವೆಜ್ ಮಾಡೋದಂದರೆ ಅರ್ಧ ಅವರೇ ನಾನ್ ವೆಜ್ ಮಾಡ್ತಾರೆ. ಸೊ ನೋಡಿ ಆಲ್ರೆಡಿ ಬನಾನಾ ಆ್ಯಂಡ್ ಗ್ರೇಪ್ಸು, ಆ್ಯಪಲು ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಅವ್ರ ಸ್ಟೈಲ್ ನೋಡಿ. ಸಪೋಟ ಹಣ್ಣು ತೊಗೊಂಡಿದ್ದಾರೆ. ಇವಾಗ ಅದ್ರ ಮೇಲೆಲ್ಲ ಸಿಪ್ಪೆಲ್ಲ ತೆಗಿತಾ ಇದ್ದಾರೆ. ನೀವು ಫುಲ್ ಹಣ್ಣಾಗಿರುವಂತಹ ಹಣ್ಣು ಮಾತ್ರ ತೊಗೋಬೇಡಿ. ಸ್ವಲ್ಪ ಮೀಡಿಯಮ್ ಅಂದರೆ ಒಂದು 3/4 ಭಾಗ ಇಲ್ಲ ಒಂದು 10%, 50% ಹಣ್ಣಾಗಿರುವಂಥ ಸಪೋಟ ತೊಗೊಂಡ್ರೆ ಮಾತ್ರ ಬೆಳೆದು ಈ ಥರ ಸಿಪ್ಪೆ ತೊಗೋಬೋದು. ಇಲ್ಲಾಂದರೆ ಫುಲ್ ಹಣ್ಣಾಗಿರುವಂಥ ಸಪೋಟ ತೊಗೊಂಡ್ರೆ ಅದು ಹಿಂಗೆ ಇದು ಮಾಡ್ಕೋದ್ರೆ ಹಂಗೆ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ತೊಗೊಳ್ಳಿ, ಆಯಿತಾ. ಇವಾಗ ಅದನ್ನು ಕೂಡ ಎಷ್ಟು ನೀಟಾಗಿ ಕಟ್ ಮಾಡ್ಕೋತಾ ಇದ್ದಾರೆ ನೋಡಿ. ಬಟ್ ನಮ್ಮ ಮನೇಲಿ ಇದು ಫಸ್ಟ್ ಟೈಮ್ ಮಾಡಿರೋದೇನೆ ಅಂತ ಅಂದ್ಕೊಳ್ಳಿ, ಆಯಿತಾ. ಫ್ರೂಟ್ಸ್ ಇದ್ದೇ ಇರುತ್ತೆ ಮನೆಯಲ್ಲಿ, ಬಟ್ ಹಾಗೆ ತಿಂದು ಖಾಲಿ ಮಾಡ್ತಾಯಿದ್ವಿ. ಅಂದರೆ ನಾವುಗಳೇ ತಿನ್ಕೋಬೋದಿತ್ತು, ತಿಂದು ಖಾಲಿ ಮಾಡಬೇಕಿತ್ತು. ಮಕ್ಕಳು ಅಂತೂ ಮುಟ್ತಾನೆ ಇರಲಿಲ್ಲ ಬಿಡಿ. ಸೊ ಹಾಗೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಾದರೂ ತಿನ್ಬೋದು ಅಂತ ಅಂದ್ಕೊಂಡು ಈ ರೀತಿ ಮಾಡಿದ್ದು. ಮಕ್ಕಳಂತೂ ಯಾವ ಮಕ್ಕಳು ಹಣ್ಣು ತಿನ್ನಲ್ವೋ, ಈ ಥರ ಒಮ್ಮೆ ನೀವು ಮಾಡಿಕೊಟ್ರೆ ಅಂತೂ ತುಂಬ ಎಂಜಾಯ್ ಮಾಡಿ ತಿಂತಾರೆ ಮಕ್ಕಳು. ಇವಾಗ ಹಣ್ಣು ಆ ಕಡೆ ಕಟ್ ಮಾಡ್ತಾಯಿದ್ರು ಅಂತ ನಾನು ಈ ಕಡೆ ಹಾಲಿಟ್ಟಿದ್ದೆ ಅಲ್ವಾ ಆವಾಗಲೇ ಬಿಸಿ ಆಗೋಕ್ಕೆ. ಸೊ ಅದು ಕೂಡ ಬಿಸಿ ಆಗಿತ್ತು. ಬಿಸಿಯಾಗಿರೋ ಹಾಲಿಗೆ ನಿಮಗೆ ಎಷ್ಟು ಸ್ವೀಟ್ ನೋಡಿ, ಅಂದರೆ ಸ್ವಲ್ಪ ಹಣ್ಣುಗಳೆಲ್ಲ ಸ್ವೀಟ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ನಾನು ಒಂದು 2 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಆಯಿತಾ. ಆ್ಯಂಡ್ ಆ ಕಡೆ ಸ್ವಲ್ಪ ಬಿಸಿಯಾಗಿ ಇಟ್ಟಿರೋ ಹಾಲು ಎಲ್ಲ ಆವಿಯಾಗಿತ್ತು. ಸೊ ಹಾಗಾಗಿ ಕಡಿಮೆ ಆಗಿಬಿಟ್ಟಿತ್ತು ಅಂತ ಅಂದ್ಕೊಂಡು ಮತ್ತೆ ಇನ್ನೂ ಅರ್ಧ ಲೀಟ್ರ್ ಹಾಲು ಆ ಕಡೆ ಬಿಸಿಯಾಗಿ ಇಟ್ಟಿದ್ದೀನಿ, ಆಯಿತಾ. ಟೋಟಲ್ ಇಲ್ಲಿ 3/4 ಲೀಟ್ರ್ ಹಾಲಾಯಿತು, ಆಯಿತಾ. ನಾನು ಆ ಕಡೆ ಬಿಸಿ ಮಾಡಿ ಇಟ್ಬಿಟ್ಟು ಈ ಕಡೆ ವಿಡಿಯೋ ಮಾಡೋಕ್ಕೆ ಫೋಕಸ್ ಕೊಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಬಿಸಿಯಾಗಿ ಅದು ಫುಲ್ ಇದಾಗಿತ್ತು ಅಂತ ಇನ್ನೊಂದು ಅರ್ಧ ಲೀಟ್ರ್ ತರಿಸಿ ಆ ಕಡೆ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಆ್ಯಂಡ್ ಅದು ಬಿಸಿಯಾಗಲಿ ಅಂತ ಅಂದ್ಕೊಂಡು ಮತ್ತೆ ಈ ಕಡೆ ಕಟ್ ಮಾಡ್ತಾ ಇದ್ರಲ್ಲ ಹಣ್ಣು, ಈ ಕಡೆ ಬಂದು ವಿಡಿಯೋ ಮಾಡ್ಕೋತಾ ಇದ್ದೆ ನೋಡಿ. ಹಣ್ಣೆಲ್ಲ ಸಪೋಟ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರು. ಅಷ್ಟರಲ್ಲಿ ಈ ಕಡೆ ಕಸ್ಟರ್ಡ್, ಅಂದರೆ ಕಸ್ಟರ್ಡ್ ಪೌಡ್ರು ಮೇನ್ ಬೇಕೇ ಬೇಕಲ್ವಾ. ನೋಡಿ ಕಸ್ಟರ್ಡ್ ತೊಗೊಂಡಿದ್ದೀನಿ ವೆನಿಲಾ ಫ್ಲೇವರ್ದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ನಾವು ಪೌಡ್ರು ಹಾಗೆ ಹಾಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ಅಂದರೆ ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಗಂಟಾಗಿಬಿಡುತ್ತೆ. ಸೊ ಹಾಗಾಗಿ ನೀವು ಒಮ್ಮೆ ಈ ಥರ ಸ್ವಲ್ಪ ನೀರು ಹಾಕಿ, ಇಲ್ಲಾಂದರೆ ಹಾಲಿದ್ದರೆ ಹಾಲು ಹಾಕಿನೇ ಮಿಕ್ಸ್ ಮಾಡ್ಕೊಬೋದು ನೀವು ಕಸ್ಟರ್ಡ್ ಪೌಡ್ರನ್ನ. ಸೊ ನಾನು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಇವಾಗ ಮಿಕ್ಸ್ ಮಾಡಿರುವಂತಹ ಕಸ್ಟರ್ಡ್ನ ಅದ್ರ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಕರ್ಬೂಜದ ಹಣ್ಣು ಕಟ್ ಮಾಡ್ತಾಯಿದ್ರು. ನಾವು ಕರ್ಬೂಜದ ಹಣ್ಣು ಹಾಕೋದು ಬೇಡ, ಅದೇ ಫ್ರೂಟ್ಸ್ ಜಾಸ್ತಿ ಆಗಿದೆ ಸಾಕು ಅದೇ ಅಂತ ಅಂದ್ಕೊಂಡ್ವಿ. ಬಟ್ ಇದು ಇಟ್ಟರೆ ಹಾಗೆ ಇದ್ಬಿಡುತ್ತೆ ಅಂತ ಅಂದ್ಕೊಂಡು ನಮ್ಮ ಮೈದನ ಬಂದು ಅದನ್ನು ಕಟ್ ಮಾಡಿಬಿಟ್ರು ನೋಡಿ. ಇವಾಗ ಆ ಕಡೆ ಅದನ್ನು ಕಟ್ ಮಾಡ್ತಾಯಿದ್ರು, ನಾನು ಈ ಕಡೆ ಕಸ್ಟರ್ಡ್ ಹಾಕಿ ಸ್ವಲ್ಪ ಮಿಕ್ಸನ್ನು ಫುಲ್ಲು ತಿರುಗಿಸ್ತಾನೆ ಇರಬೇಕು ಕೈನ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ, ಇಲ್ಲಾಂದರೆ ಗಂಟಾಗಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ಅದು ಹಾಕಿದ ತಕ್ಷಣ ಗರ ಗರ ಅಂತ ಸುಮ್ಮನೆ ತಿರುಗಿಸ್ತಾನೆ ಇರಿ, ಆಯಿತಾ. ಅದು
ಪೌಡ್ರು ನೀಟಾಗಿ ಹಾಲು ಜೊತೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಗ್ಯಾಸ್ನು ಕೂಡ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಆಯಿತಾ. ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿರುವಂತಹ ಹಾಲನ್ನು ನಾನು ಆಲ್ರೆಡಿ ಒಂದು 1 ಅವರ್ ಮುಂಚೆನೇ ಸಬ್ಜಾ ಬೀಜ ಅಂತ ಗೊತ್ತಲ್ವಾ, ಎಲ್ರಿಗೂ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಚಮಚದಷ್ಟು ನೆನೆ ಹಾಕ್ಕೊಂಡಿದ್ದೆ. ಸೊ ಅದು ಮೇನ್ ಇಂಪಾರ್ಟೆಂಟು, ಬೇಕೇ ಬೇಕು. ಅದು ಸಬ್ಜಾ ಸೀಡ್ಸು ಇಲ್ಲಾಂದರೆ ಚಿಯಾ ಸೀಡ್ಸು ಯಾವುದಾದ್ರೂ 2 ಸೀಡ್ಸಲ್ಲಿ ಒಂದಾದರೂ ನೆನೆ ಹಾಕ್ಕೊಳ್ಳಿ ಆಯಿತಾ. ಇವಾಗ ನೋಡಿ ಕರ್ಬೂಜನ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಅದರೊಳಗೆ ಹಾಕ್ತಾಯಿದ್ದಾರೆ ಅವರು. ಮತ್ತು ಇನ್ನು ಆರೆಂಜ್ ಹೊತ್ತಿತ್ತಲ್ವ, ಆರೆಂಜು ಮರ್ತ್ಬಿಟ್ಟಿದ್ರು ಅವರು. ಸೊ ಹಾಗಾಗಿ ಅದನ್ನು ಅದನ್ನು ಬೇಡ ಬಿಡಿ ಆರೆಂಜ್ ಅಂತ ಅಂದರು. ಅವ್ರು ಕೇಳಂಗೆಲ್ಲ ಒಂದಾದರೂ ಹಾಕಲೇಬೇಕು. ಒಟ್ಟು ನಮ್ಮ ಮೈದ್ನಾಗೇನು ಇರೋ ಎಲ್ಲ ಫ್ರೂಟ್ಸ್ ಹಾಕಿ ಮಾಡೋಣ ಅಂತ ಅಂದ್ಕೊಂಡು ಅವರೇ ಕಟ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾರಲ್ವ. ಸೊ ಹಾಗಾಗಿ ನಮಗೇನು ಕಟ್ ಮಾಡೋರು ನೀವೇ ಮಾಡಿಕೊಡಿ ಅಂತ ಅಂದ್ಕೊಂಡು ಫ್ರೂಟ್ಸು ನೋಡಿ ಅಲ್ಲೊಂದು ತಟ್ಟೆ ಇದ್ದಾರೆ. ಆ ಕಡೆ ಕೂತಿರೋದು ನಮ್ಮ ಹಸ್ಬೆಂಡ್ ಆಯಿತಾ. ಅವರು ಫುಲ್ಲು ಇಂಟ್ರೆಸ್ಟಲ್ಲಿ ಮ್ಯಾಚ್ ನೋಡ್ತಾಯಿದ್ರು. ನಿನ್ನೆ ಮ್ಯಾಚ್ ನೋಡ್ತಾಯಿದ್ರು. ಒಂದು ತಟ್ಟೆಲಿ ಗ್ರೇಪ್ಸ್ ಇತ್ತು ಅಂತ ಅದನ್ನು ಎತ್ಕೊಂಡು ತಿರ್ಕೋತಾ ಇದ್ರು. ಹಾಗೆ ನೋಡಿ ಈ ಕಡೆ ರೆಡಿ ಆಯಿತು. ಹಾಲು ಕೂಡ ತಣ್ಣಗಾಗಿತ್ತು. ಹಾಲು ತಣ್ಣಗಾಗಿರುವಂಥ ಹಾಲಿಗೆ ಒಂದಿಷ್ಟು ನಾನು ಶಾವಿಗೆ ಇರುತ್ತೆ ಅಲ್ವಾ, ರೋಸ್ಟರ್ ಶಾವಿಗೆನ ಸ್ವಲ್ಪ ನೀರು ಹಾಕಿ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಸೊ ಆ ಕ್ಲಿಪ್ಪು ಎಲ್ಲೋ ಮಿಸ್ ಆಗಿದೆ. ಸೊ ನಿಮಗೆ ಬೇಕೆಂದರೆ ಶಾವಿಗೆ ಬೇಯಿಸಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಆಯಿತಾ. ಶಾವಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ಆಯಿತಾ. ಕಸ್ಟರ್ಡು ಶಾವಿಗೆ ಎಲ್ಲ ಹಾಕಿ ಮಾಡಿದ್ದೀನಿ. ಆ್ಯಂಡ್ ಆವಾಗಲೇ ತೋರಿಸಿರುವಂಥ ಸಬ್ಜಾ ಸೀಡ್ಸ್ ಇತ್ತಲ್ವಾ, ನಾವು ಸಾಂಬಾರು ಹಾಕ್ತೀವಲ್ಲ ಆ ಸೌಟಲ್ಲಿ 2 ಸೌಟ್ ಹಾಕ್ಕೊಂಡಿರೋದು ಬೀಜನ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಅದು ಸ್ವಲ್ಪ ಇನ್ನೂ ಬಿಸಿ ಇತ್ತು ಅಂತ ಅಂದ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಕೊಂಡು ಈ ಕಡೆ ಇನ್ನೂ ಕಟ್ ಮಾಡೋದು ಮುಗ್ದಿರಲಿಲ್ಲ ಹಣ್ಣು. ನೋಡಿ ಎಲ್ಲ ಹಣ್ಣು ಕಟ್ ಮಾಡಿ ಇವಾಗ ಕೊಟ್ಟರು ಅಂತ ಅಂದ್ಕೊಂಡು, ಹಾಲು ಕೂಡ ಸ್ವಲ್ಪ ತಣ್ಣಗಾಗಿತ್ತು ಅಂತ ಅಂದ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ನೋಡಿ. ಇವಾಗ ಹಣ್ಣು ಹಾಕ್ತಾ ಇರೋದು ನಮ್ಮ ತಂಗಿ, ವಿಡಿಯೋ ಮಾಡ್ತಾ ಇರೋದು ನಾನು, ಹಣ್ಣು ಹೆಚ್ಚ್ತಾ ಇರೋದು ನಮ್ಮ ಮೈದ್ನ ಆಯಿತಾ. ನೋಡಿ ಎಲ್ಲ ಹಣ್ಣು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ನೋಡ್ತಾ ಇದ್ರೇ ತಿಂತಾ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಮಾತ್ರ ಆಯಿತಾ. ನಾನು ನಿನ್ನೆ ಮಾಡಿರೋದು ಇದು, ಬಟ್ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸ್ ಆಯಿತಾ. ನಾವು ತಿಂದಿದ್ದೀವಿ ಅಲ್ವಾ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ನಮ್ಮ ಮನೇಲಿ ಇಷ್ಟು ಮಾಡಿದ್ದೀನಿ ನಾನು. ಕಸ್ಟರ್ಡು ಒಂದಿಷ್ಟು ಉಳಿದಿಲ್ಲ, ಅಷ್ಟು ಖಾಲಿಯಾಗಿತ್ತು ಮಾತ್ರ. ಹಾಗೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು, ಮನೆಯಲ್ಲೇ ಇರುತ್ತೆ ಅಲ್ವಾ ಡ್ರೈ ಫ್ರೂಟ್ಸು. ಸೊ ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸ್ ಅಂತ ಎಂತ ತೊಗೊಂಡಿಲ್ಲ, ಬಾದಾಮಿ ಗೋಡಂಬಿ ಅಷ್ಟೇ ತೊಗೊಂಡಿರೋದು, ಇನ್ನೆಂತ ತೊಗೊಂಡಿಲ್ಲ. ಇದ್ರ ಜೊತೆ ದ್ರಾಕ್ಷಿ ಇದ್ರೂ ಹಾಕ್ಕೋಬೋದು. ಸೊ ಮನೇಲಿ ದ್ರಾಕ್ಷಿ ಖಾಲಿಯಾಗಿತ್ತು ಅಂತ ಅಂದ್ಕೊಂಡು ಬರೀ ಬಾದಾಮಿ ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ಫ್ರೂಟ್ಸು, ಕಸ್ಟರ್ಡು ಆ್ಯಂಡ್ ಸಬ್ಜಾ ಸೀಡ್ಸು, ಡ್ರೈ ಫ್ರೂಟ್ಸು ತಿಂತಾ ಇದ್ದರೆ ವಾವ್, ಸ್ವರ್ಗನೇ ಬಿಡ್ರಿ, ಅಷ್ಟು ಚೆನ್ನಾಗಿತ್ತು. ಬಾಯಲ್ಲಿ ಸಿಗ್ತಾಯಿದ್ರೆ ಆ ಡ್ರೈ ಫ್ರೂಟ್ಸು. ನಾನು ತಿಂದಿರೋರು ಕೂಡ ತಿಂದಿದ್ದೀನಿ. ಇದನ್ನು ಹಾಗೆ ಮಾಡಿಕೊಂಡು ತಿನ್ನೋದಲ್ಲ, 1 ಅವರ್ ಇಲ್ಲ 2 ಅವರ್ ಆದರೂ ಫ್ರಿಜ್ಜಲ್ಲಿ ಇಡಲೇಬೇಕು. ಸ್ವಲ್ಪ ಕೋಲ್ಡಾಗಿರೋ ಕಸ್ಟರ್ಡ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು 1-2 ಅವರು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಿ ನೋಡಿ. ಫ್ರಿಜ್ಜಿಂದ ಹೊರಗೆ ತೆಗ್ದಿದ್ದೀನಿ ನೋಡಿ, ಕರೆಕ್ಟಾಗಿತ್ತು ಕನ್ಸಿಸ್ಟೆನ್ಸಿ ಮಾತ್ರ. ಇವಾಗ ತೆಗ್ದಾದ್ಮೇಲೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಮಿಕ್ಸ್ ಆದಮೇಲೆ ಹಾಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. 1 ಅವರ್ ಅಷ್ಟೇ ಇಟ್ಟಿದ್ದು ನಾನು, ಮತ್ತು ಇನ್ನೊಂದು 1 ಅವರ್ ಇಡಬೇಕಾಗಿತ್ತು ಫ್ರಿಜ್ಜಲ್ಲಿ. ಬಟ್ ಮಕ್ಕಳು ನೋಡಿಬಿಟ್ರಲ್ಲ, ಅವರು ಬಿಡ್ತಾನೆ ಇರಲಿಲ್ಲ, ಹಾಕ್ಕೊಡು ಅಂತ ಇದ್ದರು. ಸೊ 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದು ಇವಾಗ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಅದ್ರ ಮೇಲೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್, ಸೂಪರಾಗಿರುತ್ತೆ ನೋಡಿ. ಐಸ್ ಕ್ರೀಮ್ ಪೂರ ಹಾಕ್ಕೊಂಡು 1 ಸ್ಪೂನ್ ಹಾಗೆ ಇಟ್ಟಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್